ಹಾಯ್ ಕಿರಣ್. ನಂದಿನಿ, ನೀನೇನಿಲ್ಲಿ? ಏನು? ಇಲ್ಲೇನು ಮಾಡ್ತಾ ಇದೆಯಾ? ನೀನೇನಿಲ್ಲಿ ಅಂತ ಕೇಳಿದೆ. ಒಳ್ಳೆ ಚೆನ್ನಾಗೈತೆ ಇವಾಗ. ಅಲ್ಲ ಕಿರಣ್, ಅಲ್ಲ ಆಫೀಸಿಗೆ ಬಂದು ನೀನೇನಿಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ನಿನಗೆ? ಸುಮ್ಮನೆ ತಲೆಹರಟೆ ಮಾತುಗಳೆಲ್ಲ ಬಿಟ್ಟು ಏನಕ್ಕೆ ಬಂದಿದ್ಯಾ ಅದನ್ನ ಹೇಳು. ಓ, ನಿನ್ಗಿನ್ನೂ ವಿಷಯನೇ ಗೊತ್ತಿಲ್ಲ ಅಲ್ವಾ ಕಿರಣ್? ಏನು ವಿಷಯ ಗೊತ್ತಿಲ್ಲ? ಏನು ಹೇಳ್ತಾ ಇದೆಯಾ ನೀನು? ಅಲ್ಲ ಕಿರಣ್, ನೀನು ಸಿಕ್ಕಿರೋದೇ ಇವಾಗ. ಮತ್ತೆ ಯಾವಾಗ ನೀನು ನನಗೆ ಸಿಕ್ಕಿದೆ ಅಂತ ನಾನು ಹೇಳಬೇಕಾಗಿತ್ತು ಎಲ್ಲನೂ. ಅದರಲ್ಲಿ ಎಲ್ಲನೂ ನಾನು ಸೀಕ್ರೆಟಾಗೆ ಮಾಡ್ತಾ ಇದ್ದೀನಿ. ಹಿಂಗಿರ್ಬೇಕಾದ್ರೆ ನಿನಗೆ ಹೇಗೆ ನಾನು ವಿಷಯ ಹೇಳು. ಓ ಕಿರಣ್, ನಂದಿನಿ ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಗಿದ್ದಾಳೆ ಕಣೋ. ಏನು ಡ್ಯೂಟಿಗೆ ಜಾಯ್ನ್ ಆಗಿದ್ದಾಳ? ಯಾವಾಗಿಂದ? ಕಿರಣ್, ನಿನಗೆ ಗೊತ್ತಿಲ್ಲ ಅಲ್ವಾ ಕಿರಣ್, ಸಂಡೇನೇ ನನ್ನ ಇಂಟರ್ವ್ಯೂ ಆಯಿತು. ನಾನು ಮಂಡೇನೇ ಡ್ಯೂಟಿಗೆ ಜಾಯ್ನ್ ಆಗಬೇಕಾಗಿತ್ತು. ಬಟ್ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಸೊ ಇವತ್ತಿಂದ ರೆಗ್ಯುಲರಾಗಿ ಡ್ಯೂಟಿಗೆ ಬರ್ತೀನಿ. ನಿನಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನೋಡು ಕಿರಣ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲ್ತ್ಕೊ ಫಸ್ಟು. ನನ್ನ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ ಅಂತ ಈ ಥರ ಮಾತಾಡ್ತಾ ಇದೀಯಾ? ಕಿರಣ್, ಏನಂದೆ ನೀನು? ನಿನ್ನ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಬೇಕಾ? ಅಂತ ಯೋಗ್ಯತೆನೇ ನೀನು ಉಳಿಸ್ಕೊಂಡಿಲ್ಲ. ನೋಡು ಕಿರಣ್, ಇಷ್ಟು ದಿನ ನೀನು ಅಂದಂಗೆಲ್ಲ ಅನ್ನಿಸ್ಕೊಂಡು ನೀನು ಹೇಳ್ದಾಗೆಲ್ಲ ನಾನು ಕೇಳ್ತಿದ್ದೆ. ಯಾಕೆ ಹೇಳು? ಒಳ್ಳೆ ಬೆಸ್ಟ್ ಫ್ರೆಂಡು ಅಂತ. ಆದರೆ ಇನ್ನು ಮುಂದೆ ಆಗಿರ್ತೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ. ನೋಡು, ಈ ಆಫೀಸಲ್ಲಿ ನೀನು ಹೇಗೆ ಕೆಲ್ಸಕ್ಕೆ ಬಂದಿದೆಯೋ ಹಾಗೆ ನಾನು ಕೆಲ್ಸಕ್ಕೆ ಬಂದಿದ್ದೀನಿ. ಅರ್ಥ ಆಯ್ತಾ? ನಿನಗೆ ಎಷ್ಟು ಬೆಲೆ ಮರ್ಯಾದೆ ಇದೆ ಅಷ್ಟೇ ಬೆಲೆ ಮರ್ಯಾದೆ ನನಗೂ ಇದೆ. ಆಫೀಸಲ್ಲೆಲ್ಲ ನನ್ನ ಪರ್ಸ್ನಲ್ ವಿಷಯಗಳನ್ನೆಲ್ಲ ತೆಗೆದು ನಿನ್ನ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ನೋಡ್ಬೇಡ. ಅರ್ಥ ಆಯ್ತಾ? ಹೋ, ಹಾಗಿದ್ರೆ ನಿನ್ನ ಪರ್ಸ್ನಲ್ ವಿಷಯಗಳನ್ನೆಲ್ಲ ಆಫೀಸಿಂದ ಆಚೆನೇ ಇಟ್ಕೋಬೇಕು. ಆಫೀಸ್ ಒಳಗಡೆ ಏನಾದರೂ ಒಂದು ಸ್ವಲ್ಪ ಏನಾದರೂ ನೀನು ಆಟಗಳು ಆಡಿದ್ಯಾ ಅಂತಂದರೆ ನಿನ್ನ ಮರ್ಯಾದೆ ಎಲ್ಲ 3 ಕಾಸು ಗರಾಜ್ ಆಗ್ತೀನಿ. ಇಷ್ಟೆಲ್ಲ ನನಗೆ ಹೇಳ್ತಾ ಇದೆಯಲ್ಲ, ಫಸ್ಟ್ ಆಫ್ ಆಲ್ ನೀನು ಯಾರು ನನಗೆ? ಹಾಂ, ನೀನು ಯಾರು ಅಲ್ಲ ನನ್ನ ಲೈಫಲ್ಲಿ. ಅರ್ಥ ಆಯ್ತಾ? ನನ್ನ ಜೀವನ ನನ್ನ ಇಷ್ಟ, ನಾನು ಹೇಗೆ ಬೇಕಾದರೂ ಇರ್ತೀನಿ. ನೀನು ಯಾರು ಅದು ನನ್ನ ಕೇಳೋದಕ್ಕೆ? ಹಾಂ ಕಿರಣ್, ಇವಳೊಬ್ಳು ತಲೆ ಕೆಟ್ಟಿರೋಳ ಹತ್ರ ಏನು ಮಾತಾಡ್ತೀನಿ ನೀನು? ಸುಮ್ಮನೆ ಬಾ. ನಿನಗೆ ಬೇರೆ ಕಡೆ ಎಲ್ಲೂ ಕೆಲಸ ಸಿಗಲಿಲ್ಲ ಅಂತ ಇದೇ ಕಂಪ್ನಿನೇ ಬೇಕಾಗಿತ್ತ ನಿನಗೆ? ಹಾಂ, ಹೇಳ್ತಿದ್ದೀನಲ್ಲ ಕಿರಣ್, ನನ್ನ ಜೀವನ ನನ್ನ ಇಷ್ಟ, ನನ್ನ ಜಾಬ್. ಅರ್ಥ ಆಯ್ತಾ? ನಾನು ಎಲ್ಲಿ ಬೇಕಾದರೂ ಕೆಲ್ಸಕ್ಕೆ ಹೋಗ್ತೀನಿ, ಹೇಗೆ ಬೇಕಾದರೂ ಇರ್ತೀನಿ. ಅದನ್ನೆಲ್ಲ ಕೇಳೋ ರೈಟ್ಸು ನಿನಗಿಲ್ಲ. ಅರ್ಥ ಆಯ್ತಾ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಾದರೆ ಮಾತಾಡು. ಅರ್ಥ ಆಯ್ತಾ? ಇಲ್ಲಾಂದರೆ ಕೆಲಸ ಎಷ್ಟೈತೆ ಅಷ್ಟು ಮಾತ್ರನೇ ನೀನು ನನ್ನ ಹತ್ರ ಇಟ್ಕೋಬೇಕು. ಅದು ಬಿಟ್ಟು ನನ್ನ ಪರ್ಸ್ನಲ್ ವಿಷಯಗಳನ್ನೆಲ್ಲ ಮಾತಾಡೋಕ್ಕೆ ಬಂದಿದ್ಯಾ ಅಂದರೆ ನಾನು ಸುಮ್ಮನೆ ಇರಲ್ಲ. ನೋಡು ಮೋಹನ್, ಇವನು ಹೀಗೆ ಆಡ್ತಾನೆ ಅಂತ ನೀನು ಅದೇ ಥರನೇ ಆಡೋಕೆ ಹೋಗ್ಬೇಡ. ಸೂರ್ಯ ಆಫೀಸಿಗೆ ಬಂದಿದ್ದಾನಾ? ಅಮ್ಮ ತಾಯಿ, ನಿನಗೆ ದೊಡ್ಡ ನಮಸ್ಕಾರ. ಸೂರ್ಯ ಬಂದಿದ್ದಾನೋ ಬಿಟ್ಟಿದ್ದಾನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬೇಕಾದರೆ ನೀನೇ ತಿಳ್ಕೊ ಹೋಗು. ನೀನು ಇವನ್ ಥರನೇ ಯೋಚನೆ ಮಾಡ್ತೀಯಲ್ಲ ಮೋಹನ್. ಅಲ್ಲ, ನಾನು ಏನಂತದ್ದು ಮಾಡಬಾರ್ದು ಮಾಡಿದ್ದೀನಿ ನಿಮಗೆಲ್ಲ? ನೋಡು, ನಮಗೆಲ್ಲ ನೀನೇನು ಮಾಡದೇ ಇದ್ರು ನನ್ನ ಫ್ರೆಂಡಿಗೆ ನೀನು ತೊಂದರೆ ಕೊಡ್ತೀಯಲ್ವಾ, ಅದೇ ನನಗಿಷ್ಟ ಆಗ್ತಿಲ್ಲ. ನಿನ್ನ ಕಷ್ಟ ಏನು ಅನ್ನೋದು ನನಗೂ ಅರ್ಥ ಆಗ್ತಿದೆ ಕಿರಣ್. ಸೂರ್ಯ ನಿನಗೆ ಹೇಗೆ ಫ್ರೆಂಡೋ ಹಾಗೆ ನನಗೂ ಕೂಡ ನಾನು ಇಷ್ಟಪಟ್ಟಿರೋ ಹುಡುಗ ಅವನು. ಅವ್ನು ನಿನಗೆ ಬರೀ ಫ್ರೆಂಡ್ ಆಗಿರ್ಬೋದು, ಬಟ್ ನನಗೆ ಪ್ರಾಣ ಅಂತಲೇ ತಿಳ್ಕೊ. ನಿಮಗೆ ಗೊತ್ತಾ, ಸೂರ್ಯಂಗೋಸ್ಕರ ನನ್ನ ಗಂಡ, ನಮ್ಮಪ್ಪ ಅಮ್ಮ ಎಲ್ಲರೂ ಬಿಟ್ಟು ಬಂದಿದ್ದೀನಿ ನಾನು. ಇನ್ನು ನೀವು ಯಾವ ಲೆಕ್ಕ ನನಗೆ? ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ನಾನು ಯಾರನ್ನು ಕೇರ್ ಮಾಡೋಳಲ್ಲ. ಅರ್ಥ ಆಯ್ತಾ? ಏ ನಂದಿನಿ, ಹುಚ್ಚುಚ್ಚಾಗಿ ಏನೇನು ಯೋಚನೆ ಮಾಡಬೇಡ ಕಣೆ. ಈಗಾಗಲೇ ಸೂರ್ಯಂಗೆ ಮದುವೆ ಆಗಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀನು ಕಾಲಿಗೆ ಬಿದ್ದುಬಿಡ್ತೀನಿ. ಅವ್ನ ತಂಟೆಗೆ ಹೋಗಬೇಡ. ಅವ್ನಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ. ಅರ್ಥ ಮಾಡ್ಕೊ. ನಿನ್ನ ಜೀವನ ಅಂತೂ ನೀನು ಹಾಳು ಮಾಡ್ಕೊಂಡೆ. ಅವನ ಜೀವನ ಯಾಕೆ ಹಾಳು ಮಾಡ್ತೀಯಾ? ಪ್ಲೀಸ್ ಕಣಮ್ಮ ತಾಯಿ, ನಿನ್ನಾಗೆ ಆ ಹುಡ್ಗಿನ ಒಂದು ಹೆಣ್ಣಲ್ವಾ? ಆ ಹುಡ್ಗಿಗೆ ಯಾಕೆ ಅನ್ಯಾಯ ಮಾಡ್ತೀಯ ನೀನು? ಸೂರ್ಯ ಅಂತ ಅವನಿಂದ ಯಾಕೆ ಬಿದ್ದಿದ್ಯಾ ನೀನು? ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಮದುವೆ ಆಗಿದೆ ಅಂತಂದರೆ ನಾನೇನು ನಾವು ನಿಂತಿನ ಬಿಟ್ಟು ಬಾ ಅಂತ ಹೇಳಿದ್ದೀನ? ನೋಡು ಕಿರಣ್, ಸೂರ್ಯ ಅಂದರೆ ನನಗೆ ಹುಚ್ಚು. ಅರ್ಥ ಆಯ್ತಾ? ಅವ್ನು ನನಗೆ ಸಿಗ್ತಾನೋ ಬಿಡ್ತಾನೋ, ನನ್ನ ಮದುವೆ ಆಗ್ತಾನೋ, ಹೆಂಡ್ತಿನ ಬಿಟ್ಟು ಬರ್ತಾನೋ, ಅದೆಲ್ಲ ನನಗೆ ಬೇಕಾಗಿಲ್ಲ. ಒಟ್ಟು ನಾನು ಸೂರ್ಯನ ಜೊತೆ ಚೆನ್ನಾಗಿರ್ಬೇಕು, ಸೂರ್ಯ ನನ್ನ ಜೊತೆ ಖುಷಿಯಾಗಿರ್ಬೇಕು, ಅಷ್ಟೇ ನಾನು ಹೇಳೋದು. ನಿನ್ನ ಗಂಡನ ಈ ಕೆಲಸ ಮಾಡಿದಿದ್ರೆ ನೀನು ಸುಮ್ಮನೆ ಇರ್ತಾ ಇದ್ದೇನೆ? ಹಾಂ, ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಂತ ಮಗಳೇ ಅಲ್ಲ ನಾನು. ಸೂರ್ಯನ ಮೇಲೆ ಇಷ್ಟೊಂದು ಹುಚ್ಚು ಪ್ರೀತಿ ಇಟ್ಕೊಂಡಿರೋಳು ಇನ್ನೊಬ್ಬನ ಕಟ್ಕೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕು ತಾನೆ. ಇದೇ ಹಠ ಅವತ್ತೇ ಸಾಧಿಸಿದಿದ್ರೆ ಇವತ್ತು ನೀನು ಸೂರ್ಯನ ಜೊತೆ ಚೆನ್ನಾಗಿರ್ತಾ ಇದ್ದೆ. ಆದರೆ ನೀನು ಮಾಡಿದ್ದೇನೋ, ಇನ್ನೊಬ್ಬನ ಕಟ್ಕೊಂಡು ಸಂಸಾರ ಮಾಡಿದ್ದು ಅಲ್ದೇನೆ ಈಗ ಮತ್ತೆ ಸೂರ್ಯನ ಜೀವನದಲ್ಲಿ ಬಂದಿದ್ಯಾ. ಈಗ ನೀನೇ ಹೇಳು, ನೀನು ಮಾಡ್ತಾ ಇರೋದು ಸರಿನಾ ಅಂತ? ಮದುವೆ ಆದ ಮಾತ್ರಕ್ಕೆ ನಿಮ್ಮ ಮನಸ್ಸಲ್ಲಿರೋರ್ನೆಲ್ಲ ಮರೆಯೋಕ್ಕಾಗಲ್ವಲ್ಲ ಕಿರಣ್? ಈಗಿಷ್ಟಕ್ಕೂ ಸೂರ್ಯಂಗೆ ನೀನು ಸ್ವಲ್ಪನೂ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಮತ್ತೆ ಯಾಕೆ ಅವನ್ನ ನೀನು ಕೆಣ್ಕೊಂಡು ಹೋಗ್ತಾ ಇದೆಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಏನು, ಸೂರ್ಯಂಗೆ ನಾನು ಇಷ್ಟ ಇಲ್ವಾ? ಹೋಗಲಿ ಬಿಡು. ಬೇರೆ ಇನ್ನೇನಾದರೂ ಇದ್ದರೆ ಹೇಳು. ಏನು ಇವತ್ತು ನಾನು ಎಲ್ಲಿ ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು? ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಏನಕ್ಕೆ ನಗ್ತಾ ಇದೆಯಾ ನೀನು? ಅದೆಲ್ಲ ನಿನಗೆ ಗೊತ್ತಾಗುತ್ತೆ ಬಿಡು ಕಿರಣ್. ಅಂದರೆ ಸೂರ್ಯಂಗೆ ನೀನು ಇಷ್ಟ ಅಂತ ಹೇಳ್ತಾ ಇದೆಯಾ? ಅಂದರೆ ಅವನ ಜೀವನ ಬಿಟ್ಬಿಟ್ಟು ನಿನ್ನ ಜೊತೆ ಬರ್ತಾನೆ ಅಂತ ನೀನು ಕನಸು ಕಾಣ್ತಾ ಇದೆಯಾ ಅಲ್ವಾ? ಸಾರಿ ಕಿರಣ್, ಅಷ್ಟೊಂದ್ರ ದೊಡ್ಡ ಕನಸನ್ನು ನಾನು ಕಾಣ್ತಾ ಇಲ್ಲ. ಅರ್ಥ ಆಯ್ತಾ? ಮುಂದೆ ಅಂತ ಅದೃಷ್ಟ ಇದ್ದರೆ ನೋಡೋಣ. ಅಲ್ಲಿವರೆಗೂ ಅಂತ ಕನಸೆಲ್ಲ ನಾನು ಕಾಣಲ್ಲ. ಓಕೆನಾ? ಮೊದಲಿಂದನೂ ಚೆನ್ನಾಗಿದ್ವಿ, ಇನ್ನು ಮುಂದೆನೂ ಚೆನ್ನಾಗಿರ್ತೀವಿ. ಸುಮ್ಮನೆ ನಿನ್ನ ಶಕ್ತಿ ಮೀರಿ ನಿನ್ನ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡ. ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಂತ ನಾನು ಯಾರನ್ನೂ ಸಂಬಳ ಕೊಟ್ಟಿಟ್ಟಿಲ್ಲ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನನ್ನ ಹತ್ರ ಮಾತಾಡಬೇಕಾದ್ರೆ ಕೆಲಸ ಎಷ್ಟಿದೆ ಅಷ್ಟು ಮಾತ್ರನೇ ಮಾತಾಡಬೇಕು. ಅರ್ಥ ಆಯ್ತಾ? ನನ್ನ ಪರ್ಸ್ನಲ್ ವಿಷಯಕ್ಕೆಲ್ಲ ತಲೆ ಹಾಕಬಾರ್ದು.
ನಾನೇ ಸೂರ್ಯನ ಜೊತೆ ಮಾತಾಡಿದ್ರು ಸೂರ್ಯನೇ ನನ್ನ ಜೊತೆ ಮಾತಾಡಿದ್ರು ನೋಡಿದ್ರು ನೋಡದೇ ಇರೋ ಥರ ಇರಬೇಕು, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಕೆಲಸದಿಂದ ತೆಗಿಯೋಂಥ ಯಾವುದೇ ಅಧಿಕಾರ ರೈಟ್ಸು ನಿಮಗಿಲ್ಲ, ಅರ್ಥ ಆಯ್ತಾ? ಇಂಟರ್ವ್ಯೂ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಇನ್ನು ಮುಂದೆ ಸೂರ್ಯ ಎಲ್ಲಿರ್ತಾನೋ ನಾನು ಅಲ್ಲೇ, ಅರ್ಥ ಆಯ್ತಾ? ಬಾಯ್. ಆಮೇಲೆ ಇನ್ನೊಂದು ವಿಷಯ ಕಿರಣ್, ನಾನು ಬಂದಿರೋ ವಿಷಯ ಸೂರ್ಯನ ಹತ್ರ ಏನು ಹೇಳೋಕೆ ಹೋಗ್ಬೇಡಿ, ಯಾಕಂದರೆ ಆಲ್ರೆಡಿ ನಾನು ಮೆಸೇಜ್ ಮಾಡಿದ್ದೀನಿ. ಬಟ್ ನಾನು ಇಲ್ಲಿ ಆಫೀಸಿಗೆ ಬಂದಿರೋದು ಅವ್ನಿಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಹೇಳಬೇಡಿ, ಯಾಕಂದರೆ ನಾನು ಸೂರ್ಯನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ, ಓಕೆ? ಛೀ, ಲೋ ಮೋಹನ್, ಏನೋ ಇದೆಲ್ಲ? ನಿನ್ನೆ ನೀನು ಡ್ಯೂಟಿಗೆ ಬಂದಿರಲಿಲ್ಲ ಕಣೋ. ಸೂರ್ಯ ಆಲ್ರೆಡಿ ಹೇಳ್ದ ನನಗೆ. ಏನು ಸೂರ್ಯ ಹೇಳಿದ್ನಾ? ಹೌದು ಕಣೋ, ಆಲ್ರೆಡಿ ಎಲ್ಲ ಮೆಸೇಜ್ ಮಾಡಿ ವಿಷಯ ತಿಳಿಸಿದ್ದಾಳೆ. ಅವನಿಗೆಲ್ಲ ವಿಷಯನೂ ಗೊತ್ತು ಕಣೋ, ಆದ್ರೂ ಏನೂ ಗೊತ್ತಿಲ್ಲದೆ ಇರೋ ಥರ ಬಾಯಿ ಮುಚ್ಕೊಂಡಿದ್ದಾನೆ. ಹೌದಾ? ಹೀಗೆಲ್ಲ ಮಾಡಿದಾನ? ಬರಲಿ ಅವನಿವತ್ತು. ಒಂದು ವೇಳೆ ಏನಾದರೂ ಅವ್ನು ನನಗೆ ಆಪೋಸಿಟಾಗಿ ಮಾತಾಡಿದ್ದಾನೆ ಅಂದರೆ ನಿಜವಾಗ್ಲೂ ಇನ್ಯಾವತ್ತೂ ಅವನ ಜೀವನದ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಏನಾದರೂ ಹಾಳು ಮಾಡ್ಕೊಳ್ಳಿ. ಏನು ಕಿರಣ್, ನೀನು ಹೀಗೆ ಮಾತಾಡಿದ್ರೆ? ನಿನ್ನೆ ತಾನೇ ಮ್ಯಾನೇಜರು ಈ ಕಂಪ್ನಿ ರಿಪೋರ್ಟ್ಸ್ ಎಲ್ಲ ಅವ್ನ ಹ್ಯಾಂಡ್ ಓವರಲ್ಲಿ ಕೊಟ್ಟಿದ್ದಾರೆ ಕಣೋ. ಆಮೇಲೆ ಇನ್ನೊಂದು ಹೇಳಿದ್ರು ಕಣೋ, ಇನ್ನೊಂದು 2-3 ವರ್ಷ ಕಷ್ಟಪಟ್ಟರೆ ಅವ್ನಿಗೊಂದು ಒಳ್ಳೆ ಪೋಸ್ಟ್ ಸಿಗುತ್ತೆ ಕಣೋ. ಅದೆಲ್ಲ ನಮಗೆ ಗೊತ್ತಿರೋ ವಿಷಯನೇ ಅಲ್ವೇನೋ, ಅದಕ್ಕೋಸ್ಕರ ತಾನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಆದರೆ ಇವಳು ನೋಡಿದ್ರೆ ಎಲ್ಲ ಹಾಳು ಮಾಡಬೇಕು ಅಂತ ಇದ್ದಾಳದು. ಏನು ಜೀವನ ಅಂದರೆ ಬರೀ ಇಷ್ಟೇನಾ? ಛೀ, ನನಗಂತೂ ತಲೆ ಸಿಡ್ದೋಗ್ತಾ ಇದೆ ಕಣೋ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಿರಣ್, ಇವಳಂತೂ ಯಾವುದೇ ಕಾರಣಕ್ಕೂ ಸೂರ್ಯನ್ ಬಿಟ್ಟು ಹೋಗಲ್ಲ ಅಂತ ಕಾಣಿಸುತ್ತೆ ಕಣೋ. ಆದರೆ ನಾವು ಮಾಡಬೇಕಾಗಿರೋದಿಷ್ಟೇ, ಯಾವುದೇ ಕಾರಣಕ್ಕೂ ನಂದಿನಿ ಸೂರ್ಯನ ಹತ್ರ ಬರಬಾರ್ದು, ಅವನ ಜೊತೆ ಮಾತಾಡಬಾರ್ದು. ಹೇಗಾದರೂ ಮಾಡಿ ಅವ್ನು ಬ್ಯುಸಿ ಇರೋ ಥರ ಮಾಡಬೇಕು. ಅವರಿಬ್ರು ಕಾಂಟ್ಯಾಕ್ಟ್ ಆಗಬಾರ್ದು ಕಣೋ, ಆ ಥರ ನೋಡ್ಕೋಬೇಕು. ಇಲ್ಲಾಂದರೆ ಈ ಕಡೆ ಕೆಲಸನೂ ಎಡವಟ್ಟಾಗುತ್ತೆ, ಒಂದು ಅವ್ನ ಲೈಫು ಅವ್ನು ಹಾಳು ಮಾಡ್ಕೊತಾನೆ ಕಣೋ. ಸೊ ನನಗಂತೂ ತುಂಬ ಟೆನ್ಷನ್ ಆಗಿದೆ ಕಣೋ. ನೀನೇ ಏನಾದರೂ ಮಾಡಬೇಕು ಇದಕ್ಕೆಲ್ಲ. ಅಲ್ಲ ಕಣೋ, ಈ ವಿಷಯ ಎಲ್ಲ ಅವ್ನ ಹೆಂಡತಿಗೆ ಗೊತ್ತಾದರೆ ಅವನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಅವ್ರ ಮನೆಯವ್ರಿಗೂ ಈ ವಿಷಯ ಗೊತ್ತಿಲ್ಲ. ಇವಳು ನೋಡಿದ್ರೆ ಒಳ್ಳೆ ಬಿದ್ದು ಬೇತಾಡೋ ಥರ ಅವ್ನ ಹಿಂದೆನೇ ಬಿದ್ದಿದ್ದಾಳೆ. ಛೀ, ನನಗೆ ಅಸಹ್ಯ ಕಣೋ ಇದೆಲ್ಲಾನು. ನನಗನ್ಸುತ್ತೆ ನಂದಿನಿ ಇಷ್ಟು ಖುಷಿಯಾಗಿರೋದು ನೋಡಿದ್ರೆ ಸೂರ್ಯ ಇವಳಿಗೆ ಯಾವುದೇ ರೀತಿ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅನ್ಸುತ್ತೆ ಕಣೋ. ಗೊತ್ತು ಕಣೋ, ನೀನು ಹೇಳ್ತಾ ಇರೋದು ನಿಜಾನೇ. ಅವನು ಸರಿಯಾಗಿದ್ದಿದ್ರೆ ಇವಳು ಯಾಕೆ ಹಿಂಗೆ ಆಡೋಳು ಹೇಳು? ಅವ್ನು ಸ್ಟ್ರಿಕ್ಟಾಗಿ ಇವಳ ಹತ್ರ ಯಾವುದೇ ರೀತಿ ಕಂಡೀಷನ್ ಮಾಡ್ತಾ ಇಲ್ಲ ಕಣೋ, ಅದಕ್ಕೆ ಇವಳಿಗೆ ಆಡ್ತಿದ್ದಾಳೆ. ಅವ್ನು ಏನೇ ಸ್ಟ್ರಿಕ್ಟ್ ಮಾಡಿದ್ರು ಕೂಡ ಇವಳು ಅವನಿಂದ ದೂರ ಆಗಲ್ಲ ಅಂತ ಅನ್ಸುತ್ತೆ ಕಣೋ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ವಿಷಯ ಮನೆಯವ್ರಿಗೆ ಹೇಳಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ನೋಡೋಣ ಇರು, ಅವ್ನು ಬರಲಿ, ನೋಡೋಣ ಏನಾಗುತ್ತೆ ಅಂತ. ಅಮ್ಮ, ಹೋಗಿ ಬರ್ತೀನಿ ಅಂದಂಗೆ. ಕಾರಿಂದ ಏನು ಮಾಡ್ಕೊಂಡೆ ಸೂರ್ಯ? ಎಲ್ಲ ಆಗಿದೆಯಪ್ಪ, ಈ ಮಂತ್ 15ಗೆ ಡೆಲಿವರಿ ಇದೆ. ಇನ್ನೇನು ದುಡ್ಡು ಕಾಸಿಂದೆಲ್ಲ ಏನು ತೊಂದರೆ ಇಲ್ಲ ತಾನೇ? ಎಲ್ಲ ಕೊಟ್ಬಿಡು ಸುಮ್ಮನೆ. ಆಮೇಲೆ ಅದು ಲೋನು ಕಟ್ಕೊಂಡು ಹೋಗ್ತೀನಿ, ಅವು ಇವು ಎಲ್ಲ ಏನು ಬೇಡ. ಏನೈತೆ ಎಲ್ಲ ಫುಲ್ ಕ್ಯಾಶ್ ಐತೆ, ಅದನ್ನ ಕೊಟ್ಬಿಟ್ಟು ತಗೊಂಬಂದ್ಬಿಡು. ಇನ್ನೆಷ್ಟು ಕೊಟ್ಟರೆ ಸರೋಗ್ತದಪ್ಪ? ಇಲ್ಲಪ್ಪ, ಕಂಪ್ನಿ ಕಡೆಯಿಂದನೇ ಎಲ್ಲ ಕ್ಲಿಯರ್ ಮಾಡಿಸಿದ್ದೀನಿ. ಅಂದರೆ ಇವಾಗ ನೀನು ಬರೋ ದುಡ್ಡನಾಗೆ ಕಟ್ಟಾಗ್ತಾ ಹೋಗ್ತತೆ. ಜಾಸ್ತಿ ಏನಿಲ್ಲಪ್ಪ, ಎಲ್ಲ ಕಂಪ್ನಿ ಕಡೆಯಿಂದನೇ ಕ್ಲಿಯರ್ ಮಾಡಿಸಿದ್ದೀನಿ. ಇನ್ನು 3 ಲಕ್ಷ ಇದೆ ಅಷ್ಟೇ. ಆರಾಮಾಗಿ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಬಿಡಿ. ಹಂಗಲ್ಲ ಕಣ, ಸುಮ್ಮನೆ ಏನು ಸಮಸ್ಯೆ ಇಲ್ದಂಗೆ ಆರಾಮಾಗಿ ಪೂರ್ತಿ ಕ್ಯಾಶ್ ಕೊಟ್ಟೆ ತಂದಿದ್ದಿದ್ರೆ ಸಮಾಧಾನ ಆಗೋದು. ಏನು ಒಂದು 3 ಲಕ್ಷ ಹೆಂಗೋ ಮಾಡೋದು ತಕ್ಕೊಟ್ಟಿದ್ದೆ ನಾನು. ಪರವಾಗಿಲ್ಲ ಬಿಡಿಯಪ್ಪ, ಎಮರ್ಜೆನ್ಸಿ ಅಂದರೆ ಅಮೌಂಟ್ ಇರಬೇಕಲ್ವಾ? ಇರೋದೆಲ್ಲ ತೊಗೊಂಡೋಗಿ ಕಾರ್ಗೆ ಹಾಕಿದ್ರೆ ಹೆಂಗಾಗುತ್ತೆ ಹೇಳು? ಹೆಂಗೋ ಒಂದು ಆಗಿರೋದು. ಸುಮ್ಮನೆ ಇವಾಗ ನಿನ್ನ ಕೆಲಸಕ್ಕೇನು ತೊಂದರೆ ಇಲ್ಲ ತಾನೇ? ಕಂಪ್ನಿ ಕಡೆಯಿಂದ ಹಾಗೆಲ್ಲ ಆಗಲ್ಲಪ್ಪ. ನಾವು ಕೆಲಸ ಬಿಟ್ಟರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಅಲ್ಲ, ಕೆಲಸ ಏನಕ್ಕೆ ಬಿಡೋಕೆ ಹೋಗ್ತಿ? ಸದ್ಯಕ್ಕೆ ಒಳ್ಳೆ ಕೆಲಸ ಸಿಕ್ಕೈತೆ ಇವಾಗ, ನೀನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಅದ್ರ ಬಗ್ಗೆ ಎಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ. 15ನೇ ತಾರೀಕು ಕಾರ್ ಬರ್ತಾ ಇದೆ. ಸೊ ಅವತ್ತೇ ಎಲ್ಲರೂ ಕೂಡ ಟೆಂಪಲ್ಗೆ ಎಲ್ಲರೂ ಹೋಗಿ ಬರೋಣ, ಓಕೆನಾ? ಹೋಗಿ ಬರಲೇಬೇಕು. ಮತ್ತೆ ಹೆಂಗಿದ್ರು ಇವಾಗ ಮದುವೆ ಆಗಿನೂ ಹೋಗಿ ಬಂದಿಲ್ಲ ಇನ್ನು. ಅಂದಂಗೆ ನೆನ್ನೆ ಶಾಸ್ತ್ರ ಕೇಳ್ಕೊಂಬಂದಿದ್ದೀನಿ. ನಾಳೆನೇ ಒಳ್ಳೆ ದಿನ ಐತೆ, ಅರ್ಥ ಆಯ್ತಾ? ನಾಳೆ ಒಂದು ದಿವಸ ನೀನು ರಜಾ ಹಾಕ್ಕೊಂಬಿಡು. ಏನು ಕೆಲ್ಸಕ್ಕೆ ಹೋಗೋದೇ ಬೇಡ. ಏನು ಆಫೀಸಿಗೆ ರಜಾ ಹಾಕೋದಾ? ನಿಜವಾಗ್ಲೂ ಆಗಲ್ಲಪ್ಪ, ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ. ಅಲ್ಲ, ಹಿಂಗೆ ಹೇಳಿದ್ರೆ ಹೆಂಗಲ್ಲ ಸೂರ್ಯ? ಅಲ್ಲ, ನಾಳೆ ಒಂದು ದಿವಸ ರಜಾ ಹಾಕೊಳಪ್ಪ. ಆಗೋದಿಲ್ಲಪ್ಪ, ಏನಕ್ಕೆ ರಜಾ ಹಾಕೋಬೇಕು ನಾನು? ಅಲ್ಲ, ಏನು ಕೆಲಸ ಅಂದರೆ ಸುಮ್ಮನೆ ಹುಡುಗಾಟ ಮಾಡ್ಕೊಂಡಿದ್ದೀರಾ ನೀವು? ಆಗಲ್ಲ, ಏನು ಸುಮ್ಮನೆ ರಜಾ ಹಾಕ ಅಂತ ಹೇಳ್ತಾರೆ. ನಾಳೆ ಏನು ಶಾಸ್ತ್ರ ಕೇಳ್ಕೊಬಂದಿದ್ದೀವಿ, ಒಳ್ಳೆ ದಿನ ಐತೆ ನಾಳೆ, ಶಾಸ್ತ್ರ ಮಾಡಿಬಿಡೋಣ ಅಂತ ಅಷ್ಟೇ. ಸುಮ್ಮನೆ ಯಾಕಪ್ಪ ಅದೊಂದು ಇಕ್ಕೊಂಡು? ಪರವಾಗಿಲ್ಲ ಬಿಡಪ್ಪ, ಏನು ಅರ್ಜೆಂಟ್ ಇಲ್ಲ, ಅದಕ್ಕಿನ್ನೂ ಟೈಮ್ ಇದೆ ಅಲ್ವಾ? ಬೇಡ ಬೇಡ, ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕಾ ಅದು ಆಗ್ಬಿಡ್ಬೇಕು. ನಾಳೆಗೆ ನಿಮ್ಮ ಅತ್ತೆ ಮಾವ ಎಲ್ಲ ಬತ್ತವ್ರೆ, ಆಮೇಲೆ ಪೂಜಾನು ಬತ್ತಾವಳೆ. ನಾಳೆ ಫೋನ್ ಮಾಡಿದ್ಲು, ನನಗೂ ಮಾಡಿದ್ಲು ಅಪ್ಪ. ಏನಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳಿಲ್ಲ. ಏನಿಲ್ಲ, ಫ್ರೆಂಡಿಗೆ ನಾವು ಹುಷಾರಿಲ್ವಂತೆ, ನೆನ್ನೆ ಆಸ್ಪತ್ರೆಗೆ ಕರ್ಕೊಂಬಂದಿದ್ರಂತೆ. ಹಂಗಾಗಿ ಫ್ರೆಂಡ್ ಮನೆಗೆ ಅವಳಂತೆ. ನಾಳೆಗೆ ಬರ್ತೀನಿ ಅಪ್ಪ ಮನೆಗೆ ಅಂತ ಹೇಳವಳೆ. ಒಂದು ದಿವಸದ ಮಟ್ಟಿಗೆ ಬಂದು ಹೋಗ್ತಾಳೆ. ನಾಳೆ ದಿನ ಚೆನ್ನಾಗೈತೆ ಕಣಪ್ಪ, ಎಲ್ಲ ಬರ್ತಾರೆ. ರಜಾ ಹಾಕೊಂಬಿಡೋ ನಾಳೆ ಒಂದಿನ. ಸಾರಿ ಅಪ್ಪ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ಬಟ್ ಆಫೀಸ್ಗಂತೂ ರಜಾ ಹಾಕೋಕ್ಕಾಗಲ್ಲ. ಏನು ಸೀಮ್ಗಿದ್ರೆ ಕೆಲ್ಸಕ್ಕೆ ಹೋಗ್ತಾನತ್ತ? ಹೋಗ್ದಿರಿತ್ತು ಸುಮ್ಕಿರತ್ತ. ನಾಳೆ ಒಪ್ಪತ್ತು ರಜಾ ಹಾಕಂದ್ರೆ ಹಾಕಬೇಕಷ್ಟೇ. ನಾಳೆಗೆ ನಿಮ್ಮ ಅತ್ತೆ ಮಾವ ಎಲ್ಲ ಬತ್ತವ್ರೆ, ಏನೋ ಕೆಲ್ಸಕ್ಕೆ ಹೋಗ್ತಾನಂತೆ. ಸುಮ್ಮನಿರು, ಏನು ಬೇಡ, ನಾಳೆ ಒಂದು ದಿವಸ ಹಾಕ್ಕೊಂಬಿಡು ರಜಾನ. ಏನಮ್ಮ ನೀನು ಹೀಗೆ ಮಾತಾಡ್ಕೊಂಡು? ನಾನು ಹೇಳ್ತಿದ್ದೀನಲ್ವಾ, ರಜಾ ಹಾಕೋಕೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಷ್ಟೇ. ಹೋಗ್ಲಿ ಬಿಡುವ. ಮತ್ತು ರಜಾ ಹಾಕೋಕ್ಕಾಗಲಿಲ್ಲ ಅಂದರೆ ಮತ್ತೆ ಒಂದರಷ್ಟು ಹೊತ್ತು ಮುಂಚೆ ನನ್ನ ಬರೋಂಗೆ ಕೇಳ್ಕೊಂಬಂದ್ಬಿಡು. ನೀವು ಏನ್ರಿ ಹಂಗೆ ಹೇಳ್ತೀರಿ? ಹೊತ್ತು ಮುಂಚೆ ಬರೋದು ಇನ್ನೇನು ಸಂಪತ್ತು?
ಸುಮ್ಕೆ ನಾಳೆ ಒಪ್ಪತ್ತು ರಜಾ ಹಾಕ್ಯಂತ ಸುಮ್ಕಿರ್ರಿ ಅವ್ನು ಹೇಳ್ತಾನೆ. ಅಮ್ಮ ನಿಜವಾಗ್ಲೂ ಅಮ್ಮ ಸೀರಿಯಸ್ಲಿ ನಾನು ರಜಾ ಹಾಕೋಕ್ಕಾಗೋದಿಲ್ಲ. ಈಗ ತುಂಬ ಕಂಡೀಷನ್ ಇದೆ ಕೆಲಸ. ಅದು ಅಲ್ಲದೆ ಎಲ್ಲ ಜವಾಬ್ದಾರಿನೂ ನನಗೆ ವಹಿಸಿದ್ದಾರೆ. ಈ ಥರ ಎಲ್ಲ ಜವಾಬ್ದಾರಿ ತೊಗೊಂಡು ನಾವೇನೇ ಈ ಥರ ಕೇರ್ಲೆಸ್ ಮಾಡಿದ್ರೆ ಅಲ್ಲಿ ಕೆಲಸ ಮಾಡೋರ್ ಗತಿ ಏನಾಗಬೇಕು? ನಿನ್ನ ಫ್ರೆಂಡ್ ಅವರಲ್ಲಪ್ಪಯ್ಯ ನೋಡ್ಕೊಂತಾರೆ, ಅದ್ರಾಗ ಏನೈತೆ? ಅದು ಯಾರ ತಗ ಮಾತಾಡಬೇಕು? ಫೋನ್ ಮಾಡಿಕೊಡ, ನಾನು ಮಾತಾಡ್ತೀನಿ ಮ್ಯಾನೇಜರ್ ತಗೇನ. ಬೇಕಾಗಿಲ್ಲ, ನೀನು ಯಾರ ಹತ್ರನೂ ಮಾತಾಡೋದು ಬೇಕಾಗಿಲ್ಲ. ನೀನು ಫೋನ್ ಕೊಟ್ಬಿಟ್ರೆ ಸಾಕು. ಸರಿಯಪ್ಪ, ಇನ್ನೂ ಏನಾದರೂ ಹೇಳೋದಿತ್ತಾ? ಇನ್ನೇನಿಲ್ಲ ಕಣ, ಇನ್ನೇನು ಮಾಡೋಕ್ಕಾಗ್ತದೆ? ರಜಾ ಹಾಕೋಕ್ಕಾಗಲ್ಲ ಅಂದರೆ ನಾನು ಬುಲಂತ ಮಾಡೋಕ್ಕಾಗಲ್ಲ. ನಿಮ್ಮ ದಡಪ್ಪನೇ ಹೇಳ್ತಿದ್ದೆ ನಾಳೆ ಒಂದು ದಿವಸ ಆಫೀಸ್ಗೆ ಹೋಗೋದು ಬೇಡ ಅಂತ. ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ದಿ. ಹೋಗ್ಲಿ ಬಿಡು, ಇನ್ನೇನು ನಾಳೆಗೆ ದೇವಸ್ಥಾನಕ್ಕೆ ಹೋಗಿ ಬರೋದಿಲ್ಲ ಏನಿಲ್ಲ. ಒಟ್ನಾಗೆ ದೇವಸ್ಥಾನಕ್ಕೆ ಹೋಗೋ ದಿವಸ ನಾನು ರಜಾ ಹಾಕೇಳ ಇವಾಗಿಂದನೇ ಹೇಳಿರ್ತೀನಿ ನೋಡ ಮೇಲೆ. ಅವತ್ತು ಬೇಕಾದರೆ ಲೀವ್ ಹಾಕೋತೀನಿ ಬಿಡಿ. ಸರಿ, ತಿಂಡಿ ತಿನ್ಕೊಂಡು ಹೋಗು. ಟಿಫನ್ ಎಲ್ಲ ಆಯ್ತಪ್ಪ, ಹೊರಟಿದ್ದೀನಿ. ಇನ್ನೇನು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಸರಿ ಕಣ, ಕಲ್ಯಾಣಿಗೆ ಹೇಳ್ಬಿಟ್ಟು ಹೋಗು. ಹಾಂ ಸರಿ ಅಮ್ಮ, ಆಯಿತು. ಮತ್ತೆ ಏನಾದರೂ ತರಬೇಕಾ? ಏನಾನ ತರೋದಿದ್ರೆ ಹೇಳ್ತೀನಿ ಹೋಗಪ್ಪ. ಇವಾಗ ಯಾವ ಥರದ್ದು ಏನು ನೆನಪಿಲ್ಲ ನನಗೆ. ಪೂಜಾ ಬತ್ತಾಳಲ್ಲ, ಬಂದ್ಮೇಲೆ ಹೇಳ್ತೀನಿ. ಹಾಂ ಸರಿ. ಲಲಿತಾ, ಇನ್ನು ಅವನಿಗೆ ಇನ್ನೇನು ಹೇಳ್ತಿತ್ತ ಅಂತ ಏನಾದರೂ ತರೋದಿದ್ರೆ ನನಗೆ ಹೇಳು, ನಾನೇ ತಗೊಬತ್ತೀನಿ. ಪ್ಯಾಟಿಗೆ ಹೋಗ್ತಿದ್ದೀನಿ. ನಾಳೆ ಏನು ಅಡುಗೆ ಇಕ್ಕಂತೀರಿ? ಏನು ಒಬ್ಬಟ್ಟು ಅಡುಗೆ ಮಾಡ್ಕೊತೀರಾ? ಸುಮ್ಮನೆ ಅನ್ನ ಪಾಯಸ ಮಾಡ್ಕೊಂತೀರಾ? ಅಯ್ಯೋ, ಒಬ್ಬಟ್ಟು ನಡ್ಗೆ ಎಲ್ಲ ಯಾರಿಗೆ ಕೂಕೊಂತಾರ್ರಿ? ಪಾಪ ಹುಡುಗಿ ಇನ್ನೂ ಬಂದೈತೆ. ಸುಮ್ಮನೆ ಹುಡುಗಿ ಮೇಲೆ ಎಲ್ಲ ಒರ್ಸೋಕ್ಕಾಗಲ್ಲ. ನಾನು ಕೈಲೂ ಆಗಲ್ಲ. ಇಲ್ಲ ಅವ್ಳು ಪೂಜಾ ಅಂತೂ ಮೊದಲೇ ಕೈ ಇಕ್ಕಲ್ಲ ಅಡುಗೆ ಮನೆಗೆ ಬಂದು ಏನು ಕೆಲಸಕ್ಕೆ. ಸುಮ್ಮನೆ ಏನಾನ ಒಂಚೂರು ಅನ್ನ ಪಾಯಸ ಮಾಡ್ಕೊಂತೀವಿ. ಸುಮ್ಮನೆ ಸಿಂಪಲ್ಲಾಗಿ ಅಷ್ಟೇ. ಏನಂದರೆ ನಮ್ಗೆ ಒಳ್ಳೆ ಕಾರ್ಯ ಆಗಬೇಕಲ್ವಾ, ಒಳ್ಳೆ ಕೆಲಸ ಆಗಬೇಕು ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಹೆಣ್ಣು ಗಂಡು ಕುಂಡ್ರಿಸೋದು ಏನೂ ಇಲ್ಲ. ಸುಮ್ಮನೆ ನಮ್ಮ ಶಾಸ್ತ್ರ ಮಾಡ್ಕೋಬೇಕು, ಮಾಡೋಣ ಅಷ್ಟೇ. ಅಯ್ಯೋ, ಊರಾಗಳು ಜನ ಎಲ್ಲ ಕೇಳಿದೆ, ಯಾಕೆ ಹೆಣ್ಣು ಗಂಡು ಕುಂಡ್ರಿಸ್ಲಿಲ್ಲ ಅಂತ. ಏನು ಹೇಳಲಿ ನಾನು? ಅಲ್ಲ, ಕೇಳೋರು ಕೇಳ್ತಾರೆ ಬಿಡು, ಏನು ಮಾಡೋಕ್ಕಾಗ್ತತೆ. ಇರಲಿ ಬಿಡು, ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡ ನೀನು. ನಾಳೆಗೆ ಒಳ್ಳೆ ದಿನ ಚೆನ್ನಾಗೈತಂತೆ ನೋಡಮ್ಮ. ಹೋಗ್ಲಿ ಬಿಡ್ರಿ, ಇವನು ಮನೆಗಿದ್ದಿದ್ರೆ ಚಂದಕ್ಕಿರೋದು. ಈ ಅಪ್ಪ ಯಾವಾಗಲೂ ಕೆಲಸ ಅಂತ ಕುಣಿತಾನಲ್ಲ. ಅದೇ ಬೇಕಾದರೆ ಯಾರನ್ನ ಫ್ರೆಂಡ್ಗಳು ಬಾರ ಅಲ್ಲೋಗನ ಇಲ್ಲೋಗನ ಅಂತ ಕರೆದು ಬಿಡಲಿ. ಯಾ ಕೆಲಸನೂ ಬೇಡ ಏನು ಬೇಡ, ಹೋಗ್ಬಿಡ್ತಾನೆ. ಮನೆಗಳು ಕೆಲಸ ಅಂದರೆ ಇವ್ನಿಗಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ತಾನೆ ಬಿಡು. ಅಲ್ಲ, ಹುಡುಗಿ ಎದುರಿಗೆ ಹೆಂಗೆ ಮಾತಾಡ್ತಾನೆ ನೋಡ್ರಿ. ರಜಾ ಹಾಕೋಕ್ಕಾಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತಾನೆ. ಆಯಿತು ನೋಡೋಣ ಅಂಬೋದನ್ನ ಬಾಯಿಗೆ ಬರೋದು ಬೇಡವಾ? ಅದನ್ನೇ ಯಾವಾಗ ಬುದ್ಧಿ ಬರುತ್ತೋ ನನಗಂತೂ ಗೊತ್ತಿಲ್ಲ ಕಣ್ರಿ. ಆ ಹುಡುಗಿನೂ ಅಂಥದ್ದೇ, ಒಂದು ಈಟ್ ಜೋರಾಗಿ ಮಾತಾಡಲ್ಲ, ಏನಿಲ್ಲ. ಲೇ ಲಲಿತಾ, ಏನು ಮಾತಂತ ಆಡ್ತಿ? ಆ ಹುಡುಗಿ ಇನ್ನೂ ಹೊಸ್ದಾಗಿ ಬಂದೈತೆ, ಅವಳಿಗೂ ಅಷ್ಟೆಲ್ಲ ಹೊಂದ್ಕೊಳ್ಳಿ, ತಡಿ. ಸಮಾಧಾನ ಮಾಡ್ಕ, ಆಮೇಲೆ ಜೋರು ಮಾಡ್ತತೆ ನೋಡಿ ಬಂತೆ. ಹಂಗಂತೀರಾ? ಮತ್ತೆ ಎಷ್ಟಂತ ನೋಡ್ತತೆ, ನೋಡೋ ತಕ್ಕ ನೋಡ್ತಾರೆ, ಆಮೇಲೆ ತಿರುಗಿ ಬೀಳ್ತಾರೆ. ಹಂಗೆ ಆಗೋದು. ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸ್ಯಾನೆ ಅವನ ಬಗ್ಗೆ ಆಮೇಲೆ ಅದು ಇದು ಅಂತ ಎಲ್ಲ ಹುಡುಗಿ ತಲೆ ತಿನ್ನಕ್ಕೆ ಹೋಗ್ಬೇಡ ನೀನು. ನಿನ್ನ ಪಾಡಿಗೆ ನೀನು ಸುಮ್ಕಿದ್ಬಿಡು, ಅವ್ರ ಪಾಡ್ಗೆ ಅವ್ರು ಇಟ್ಕೊಂತಾರೆ. ಎಲ್ಲ ಸರಿ ಕಣ್ರಿ, ಒಂದು ಈಟ್ ಹೇಳಿದ ಮಾತು ಕೇಳಲ್ಲ ಅವನು. ನಮಗೂ ಹೊಂದ್ಕೊಂಬಕ್ಕೆ ಕಷ್ಟ. ಆ ಹುಡುಗಿಗೆ ಹೆಂಗೆ ಹೊಂದ್ಕೊಂತಾನೋ ಅಂಬೋದು ಅಷ್ಟೇ ನನಗೆ ಚಿಂತೆ, ಇನ್ನೇನಿಲ್ಲ. ಎಲ್ಲರಿಗೂ ಹೊಂದ್ಕೊಂಡವ್ರೆ ಸಿಕ್ಕಂಗಿದ್ದಿದ್ರೆ ಇನ್ನೇನಿರ್ತಿತ್ತು ಪ್ರಪಂಚ. ಒಬ್ರು ಹಂಗೆ ಒಬ್ರು ಹಿಂಗಿರೋರ್ನೇ ಗಂಟು ಹಾಕೋದು. ಅವ್ರು ಹೊಂದಾಣಿಕೆ ಮೇಲೆ ಹೋಗ್ಬೇಕು ಅಷ್ಟೇ. ಮುದ್ದಿದಾಗ ಹೋಗೋರು ಯಾರಿಗೇನು ಮಾಡೋಕ್ಕಾಗಲ್ಲ. ನಾಳೆ ದಿವಸ ಅವರೇ ಸೊರೋಗ್ತಾರೆ. ಅಯ್ಯೋ ರೀ, ನೀವೇನು ಅನ್ಕೊಂತೀರ? ನಾನು ಅಲ್ಗೂ ನೆನೆ ಕಲ್ಯಾಣಿಗೆ ಇರೋವಷ್ಟು ಬುದ್ಧವಾದ ಹೇಳ್ದೆ. ಹಿಂಗಿಲ್ಲ, ಹಿಂಗಿರಮ್ಮ ಅಂತೆಲ್ಲ ಏನೇನು ಹೇಳ್ಬಿಟ್ಟೆ ಕಣ್ರಿ. ಅವೆಲ್ಲ ಹೇಳಕ್ಕೆ ಹೋಗ್ಬೇಡ ಕಣಿಲ್ಲಂತ ನೀನು. ಇವತ್ತು ಹಿಂಗಿರೋರು ನಾಳೆಗೆ ಚೆನ್ನಾಗಿರ್ತಾರೆ ಅವರು. ಅಲ್ಲ, ಹುಡುಗಿ ಬಂದಿನ ಒಂದು ದಿನಕ್ಕೆ ನಾವೆಲ್ಲ ಎಲ್ಲ ಹಿಂಗೆ ತಲೆಗೆ ಹೇಳಿದ್ದೆ ಅವನ ಬಗ್ಗೆ. ಅವ್ರವ್ರೇ ಅರ್ಥ ಮಾಡ್ಕೊತಾರೆ, ಸುಮ್ಮನಿರು ನೀನು. ಅದೇ ಹೆಂಗ್ರಿ ಅರ್ಥ ಮಾಡ್ಕೊಳಕ್ಕಾಗ್ತತೆ? ನಾವು ಹೇಳಿರೋ ತಾನೇ ಆ ಹುಡುಗಿಗೆ ಅರ್ಥ ಮಾಡ್ಕೊಳೋದು. ಸುಮ್ಮನೆ ಇಲ್ಲ ಅಂದರೆ ಆ ಹುಡುಗಿ ಮನ್ಸಿಗೆ ನೋತೀನಲ್ವಿ. ಅಲ್ಲ, ಯಾವ್ದು ಹೇಳ್ಬೇಕು ಅದನ್ನ ಹೇಳು. ಸುಮ್ಮನೆ ಜಾಸ್ತಿ ತಲೆ ಕೆಡ್ಸೋಕೆ ಹೋಗ್ಬೇಡ ಆಮೇಲೆ. ಹಂಗೆಲ್ಲ ಏನಿಲ್ಲ, ಸುಮ್ಮನಿರಿ. ಮತ್ತೆ ಇವಳು ಪದ್ಮಿ ಮಾರ್ಕೆಟ್ಗೆ ಹೋಗ್ತಾಳೆ, ಒಂದಷ್ಟು ಹೂವು ಹೇಳ ಮತ್ತೆ. ಹೇಳು, ನಿಮ್ಗೇನು ಹೂವು ಬೇಕಾ, ಎಷ್ಟು ಬೇಕಾ ಅಷ್ಟು ಹೇಳ್ಕೊಳ್ರಿ. ಅಮ್ಮ, ಅಡುಗೆ ಆಗೈತೆ, ನೀನು ಊಟ ಮಾಡ್ತಿರೋ? ನಾನು ಹೋಗಂಗೆ ಅಡ್ಡಾಡ್ಕೊಂಬರ್ತೀನಿ. ಆಯ್ತು, ಹೋಗಿ ಅಮ್ಮಯ್ಯ. ಕಲ್ಯಾಣಿ ಮಂತಾಗ ಒಬ್ಳೇ ಇರ್ತಾಳೆ ಕಣಮ್ಮ, ಹುಷಾರು. ರೀ, ಬಾಕ್ಸ್ಗೆ ಏನಾದರೂ ಹಾಕ್ಕೊಡ್ಲಾ? ಬೇಡ ಬಿಡಿರಿ, ಅಲ್ಲೇ ಕ್ಯಾಂಟೀನ್ ಇದೆ, ಅಲ್ಲೇ ತಿನ್ಕೊತೀನಿ. ನನಗೇನು ಕಷ್ಟ ಇಲ್ಲ ರೀ, ಮನೆಯಿಂದನೇ ಮಾಡಿಕೊಡ್ತೀನಿ. ಬೇಡ ರೀ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಆರಾಮಾಗಿ ಮನೆಗಿರಿ. ಸೊ ನಾನು ಕ್ಯಾಂಟೀನಲ್ಲಿ ತಿನ್ಕೊತೀನಿ, ಏನು ತೊಂದರೆ ಇಲ್ಲ. ಅದು ನಾನೇನು ಕೇಳಬೇಕು ಅಂದ್ಕೊಂಡೆ. ಏನು? ಏನಿಲ್ಲ ರೀ, ಕಾರ್ ತೊಗೊತಾ ಇದ್ದೀರಾ? ನನಗೊಂದು ಮಾತು ಹೇಳಿಲ್ಲ. ಹೌದಲ್ವಾ? ಸಾರಿ ರೀ, ನಾನು ಮರ್ತೋಗ್ಬಿಟ್ಟಿತ್ತು. ಏನಾದರೂ ಇದ್ದರೆ ಹೇಳ್ಕೊಡ್ರಿ, ನಾನು ಖುಷಿ ಪಡ್ತೀನಲ್ವಾ. ಸಾರಿ ಕೇಳಿದ್ನಲ್ರಿ, ಮರ್ತೋಯ್ತು ನನಗೆ. ಅದೇಗ್ರಿ ಮರೆಯೋದಿಕ್ಕೆ ಸಾಧ್ಯ? ಅಲ್ಲ, ಮನೇಲಿ ಎಲ್ಲರೂ ಅಷ್ಟು ಖುಷಿಯಾಗಿದ್ದಾರೆ, ಕಾರ್ ತೊಗೊತಾ ಇದ್ದೀರಾ ಅಂತ ನಿಮಗೂ ಗೊತ್ತಿದೆ. ಅಷ್ಟೆಲ್ಲ ಗೊತ್ತಿದ್ದು ಕೂಡ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ನೀವು. ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ. ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಿಲ್ಲ ರೀ, ಹಾಗೆ ಅನಿಸಿದ್ರೆ ಹೇಳ್ಕೊತಾ ಇದ್ದೆ ಅಲ್ವಾ. ಅಲ್ಲ ರೀ, ಎಲ್ಲ ವಿಷಯನೂ ಮನಸ್ಸಿಗೆ ಅನ್ಸಿದ್ರೆ ಮಾತ್ರನೇ ಹೇಳಬೇಕು ಅಂತ ಇದ್ದರೆ, ಅಲ್ಲ ಪ್ರತಿಯೊಂದು ವಿಷಯಕ್ಕೂ ನಾವು ಯೋಚನೆ ಮಾಡಬೇಕಾಗುತ್ತಲ್ವಾ. ಹೋಗ್ಲಿ ಬಿಡ್ರಿ, ಅದನ್ನೇ ದೊಡ್ಡದು ಮಾಡಬೇಡಿ. ಹಾಗಂತ ಅಲ್ಲ ರೀ, ಏನಾದರೂ ಇದ್ದರೆ ಸಣ್ಣ ಪುಟ್ಟ ವಿಚಾರನ ನನ್ನ ಹತ್ರ ಹೇಳ್ಕೊಳ್ಳಿ. ನನ್ನನ್ನು ಹೊರಗಡೆ ಥರ ನೋಡಬೇಡಿ, ಓಕೆನಾ? ನಾನಿದ್ರೆ ಆ ಥರ ಹೇಳಿದೆ ನಿಮಗೆ, ನೀವ್ಯಾಕೆ ಆ ಥರ ಯೋಚನೆ ಮಾಡ್ತೀರಾ?
ಅಲ್ಲ ರೀ, ನೀವೇ ಯೋಚನೆ ಮಾಡಿ. ಈ ಥರ ಎಲ್ಲ ವಿಷಯಗಳನ್ನ ನೀವು ಮುಚ್ಚಿಟ್ಟಾಗ ತಡ್ಕೊಳ್ಳೋ ಅಂಥ ಶಕ್ತಿ ನನಗಿರಲ್ಲ ರೀ. ಅದಕ್ಕೆ ಹೀಗೆ ಮಾತಾಡ್ತಿದ್ದೀನಿ ಅಷ್ಟೇ. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಏನಾದರೂ ಇರಲಿ ಪರವಾಗಿಲ್ಲ, ನನ್ನ ಹತ್ರ ಹೇಳ್ಕೊಳ್ಳಿ, ಸರಿನಾ? ಅಲ್ಲ ರೀ, ನೀವು ಹೇಳ್ತಾ ಇರೋದು ನೋಡಿದ್ರೆ ಎಲ್ಲನೂ ನಿಮ್ಮ ಪರ್ಮಿಷನ್ ತೊಗೊಂಡೇ ನಾನು ಮುಂದುವರಿಬೇಕು ಅನ್ನೋ ರೀತಿ ಇದೆ. ರೀ, ನಾನು ಆ ಥರ ಹೇಳ್ತಾ ಇಲ್ಲ ರೀ. ನೀವು ಏನೇ ಕೆಲಸ ಮಾಡಿದ್ರೂ ನನಗೂ ಖುಷಿ ಇರುತ್ತೆ ಅಲ್ವಾ? ನಿಜವಾಗ್ಲೂ ನೀವು ಕಾರ್ ತೊಗೊತಾ ಇದ್ದೀರಾ ಅಂತ ಗೊತ್ತಾಗಿ ನನಗೆಷ್ಟು ಖುಷಿ ಆಯಿತು ಗೊತ್ತಾ? ಅದು ಬೇರೆಯವರಿಂದ ಗೊತ್ತಾಗೋದು ನನ್ನ ಮನಸ್ಸಿಗೂ ಹಿಂಸೆ ಆಗುತ್ತೆ ಅಲ್ವಾ ರೀ? ನನ್ನ ಗಂಡ ಕಾರ್ ತೊಗೊತಾ ಇರೋದು ನನ್ನ ಹತ್ರನೇ ವಿಷಯ ಮುಚ್ಚಿಟ್ಟವ್ರೆ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ? ಏನೋ ರೀ, ನನಗೆ ನೆನಪಾಗಿದ್ರೆ ನಾನು ಹೇಳ್ತಿದ್ದೆ. ನೆನಪಿಲ್ಲ, ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಸಾರಿ, ಅಪ್ಪ ನೆನಪು ಮಾಡಿದ್ದಕ್ಕೆ ಗೊತ್ತಾಯಿತು. ನಿಜವಾಗ್ಲೂ ಇದೆಲ್ಲ ರೀಸನ್ನೇ ಅಲ್ಲ ರೀ. ಒಟ್ಟಿನಲ್ಲಿ ನಾನು ನಿಮ್ಮ ಮನಸ್ಸಲ್ಲಿ ಇಲ್ಲ ಅಂತಲೇ ನೀವು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀರಾ. ಹೋಗಲಿ ಬಿಡ್ರಿ, ಏನಾದರೂ ಇದ್ದರೆ ಹೇಳ್ತೀನಿ. ಇದನ್ನೇ ಮನ್ಸಿಗೆ ಹಾಕ್ಕೊಂಡು ಬೇಜಾರು ಮಾಡ್ಕೋಬೇಡಿ, ಸರಿನಾ? ಆಮೇಲೆ ಪ್ರತಿಯೊಂದು ವಿಷಯನೂ ಹೇಳಲೇಬೇಕು ಅಂತ ನನ್ನಿಂದ ಅಕ್ಸೆಪ್ಟ್ ಮಾಡಬೇಡಿ, ಓಕೆನಾ? ಕೆಲವೊಂದು ಟೆನ್ಷನಲ್ಲಿ ನಾನು ಮರ್ತೋಗಿರ್ತೀನಿ. ಹೇಳಬೇಕು ಅನಿಸಿದ್ದನ್ನು ಹೇಳ್ತೀನಿ, ಕೆಲವೊಂದು ಹೇಳೋಕ್ಕಾಗಲ್ಲ. ಅದನ್ನು ನೀವು ಈ ರೀತಿಯಾಗಿ ಯೋಚನೆ ಮಾಡ್ತಾ ಒಂಥರ ಡಿಪ್ರೆಷನ್ಗೆ ಹೋಗೋದು ನನಗೂ ಇಷ್ಟ ಆಗಲ್ಲ, ಸರಿನಾ? ಅದಕ್ಕೆಲ್ಲ ನಾನು ಏನು ಮಾಡೋಕ್ಕಾಗೋದಿಲ್ಲ. ಸೊ ಏನು ಹೇಳಿ ನಾನು ಇದಕ್ಕೆ? ನೋಡಿ, ನೀವು ಇಲ್ಲೂ ಅದೇ ಥರನೇ ಮಾತಾಡ್ತಿದ್ದೀರಾ. ನಿಜವಾಗ್ಲೂ ರೀ, ನಾನು ಏನು ಹೇಳಬೇಕು ನಿಮಗೆ? ನೀವು ಈ ಥರ ಎಲ್ಲ ಮಾತಾಡಿದ್ರೆ ನನಗಿನ್ನೂ ಮನಸ್ಸಿಗೆ ನೋವಾಗುತ್ತೆ ನೋಡಿ. ನಾನು ನಿಮ್ಮ ಜೀವನನ ಹಂಚ್ಕೊಳ್ಬೇಕು ಅಂತ ಬಂದಿರೋಳು. ಬರೀ ನನಗಷ್ಟೇ ಆಸೆ ಕನಸುಗಳಿದೆ ಅಂತ ನನಗೆ ಅನ್ನಿಸ್ತಿದೆ. ನೀವೇನಕ್ಕೂ ನನಗೆ ಸ್ಪಂದಿಸ್ತಾ ಇಲ್ಲ ರೀ. ಸರಿ, ನಾನು ಏನು ಮಾಡಬೇಕು ಇವಾಗ? ಎಲ್ಲನೂ ಕೇಳಿ ಹೇಳಿಸ್ಕೊಂಡು ಮಾಡೋ ಅಂಥದ್ದು ಏನಿಲ್ಲ ರೀ. ನೀವೇನು ಕೆಲಸ ಮಾಡ್ತೀರಾ, ನಿಮ್ಗೇನು ಇಷ್ಟ, ಏನು ಇಷ್ಟ ಆಗಲ್ಲ, ಅದೆಲ್ಲ ನನ್ನ ಜೊತೆ ಮನಸಾರೆ ಮಾತಾಡಿ ಶೇರ್ ಮಾಡ್ಕೋಬೋದಲ್ವಾ? ದಯವಿಟ್ಟು ರೀ, ನನ್ನಿಂದ ಏನು ಮುಚ್ಚಿಟ್ಟು ಕೆಲಸ ಮಾಡಬೇಡಿ. ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅದೇನೇ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದೀನಿ ರೀ. ಪ್ರತಿಯೊಂದು ಆಸೆ ಕನಸುಗಳನ್ನೂ ಬೆಟ್ಟದಷ್ಟು ಇಟ್ಕೊಂಡಿದ್ದೀನಿ. ಇವತ್ತೆಲ್ಲ ನಾಳೆ ನೀವು ಅರ್ಥ ಮಾಡ್ಕೊತೀರಾ ಅಂತ ನಂಬಿದ್ದೀನಿ. ನೋಡಿ ಕಲ್ಯಾಣಿ ಅವರೇ, ನಾನು ಮೊದಲೇ ಹೇಳಿದ್ದೀನಿ, ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಮಾಡ್ತೀನಿ, ಸರಿನಾ? ನನಗೆ ಹೇಳಬೇಕು ಅಂತ ಅನಿಸಿದ್ರೆ ಹೇಳ್ತೀನಿ. ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ. ಅಲ್ಲ, ಕಾರ್ ತೊಗೊತಾರ ಒಂದು ವಿಚಾರನ ಹೇಳ್ದೆ ನಾನು ಮರ್ತೋಗಿದ್ದಕ್ಕೆ ಎಷ್ಟೆಲ್ಲ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ನೋಡಿ. ನೀವು ಹಾಗೆ ತಿಳ್ಕೊಡ್ರಿ, ನನಗೆ ಬೇಜಾರಿಲ್ಲ. ಆದರೆ ನೀವು ಹೇಳದೇ ಇದ್ದಿದ್ದು ತಪ್ಪು ಅಲ್ವಾ? ಸರಿ, ಅದು ನಾನು ಒಪ್ಕೊಂಡಿದ್ದೀನಲ್ವಾ? ಆದರೆ ನೀವು ಮುಂದೆ ಮಾಡುವಂಥ ಕೆಲಸಗಳಿಗೆಲ್ಲನೂ ಕಂಡೀಷನ್ ಆಗ್ತಾ ಇದ್ದೀರಾ ಅಂದರೆ ನನಗೆ ಇದು ಸರಿ ಅನಿಸ್ತಾ ಇಲ್ಲ ರೀ. ದಯವಿಟ್ಟು ರೀ, ನಾನು ಹೇಳೋದನ್ನ ಕಂಪ್ಲೇಂಟ್ ಅಂತ ತಗೋಬೇಡಿ. ಮನಸ್ಸಲ್ಲಿರೋದನ್ನ ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಅಟ್ಲೀಸ್ಟ್ ಹೋಗಿ ಬರ್ತೀನಿ ಅಂತಲೂ ಒಂದು ಮಾತು ಹೇಳದೆ ಹೋಗ್ತಿದ್ದಾರೆ. ಯಾಕೆ ಇವ್ರು ಈ ರೀತಿ ಮಾಡ್ತಾರೆ? ಅಲ್ಲ, ನಾನೇ ಏನಾದರೂ ಇವ್ರಿಗೆ ಸರಿ ಹೋಗ್ತಾ ಇಲ್ವಾ, ಅಥವಾ ನಾನೇ ಇವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ವಾ? ನನಗೊಂದು ಗೊತ್ತಾಗ್ತಿಲ್ಲ. ಪ್ಲೀಸ್ ಸೂರ್ಯ ಅವರೇ, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಆದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ 3 ಡೇಸ್ ಬ್ಯಾಕು ಕಮೆಂಟ್ ಮಾಡಿರೋ ವಿಶಸ್ ಎಲ್ಲ ಹಾಗೇ ಇದೆ. ಸೊ ವಿಶಸ್ ಮಾಡಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಬ್ಯುಸಿ ಇದ್ದರೆ ಮಾತ್ರನೇ ನಾನು ವಿಶ್ ಮಾಡೋಕ್ಕಾಗಲ್ಲ. ಸೊ ಶ್ರುತಿ ಅವರು ಕಮೆಂಟ್ ಮಾಡಿದ್ದಾರೆ, ರಜತ್ ಹಾಗೂ ಜಾನ್ವಿ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ರಜತ್ ಹಾಗೂ ಜಾನ್ವಿಗೆ ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ರಜತ್ ಹಾಗೂ ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಕಮೆಂಟ್ ಮಾಡಿದ್ದಕ್ಕೆ. ಮತ್ತೊಮ್ಮೆ ನನ್ನ ಕಡೆಯಿಂದ ಅವರಿಬ್ಬರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು, ಧನ್ಯವಾದಗಳು. ಹಾಗೆ ಸುಚಿತಾ ಅವ್ರದ್ದು ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳಿದ್ದಾರೆ. ಸುಚಿತಾ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. VNMS ಅವ್ರು ಕಮೆಂಟ್ ಮಾಡಿರೋದು. ಸೊ ಅವ್ರ ರಿಯಲ್ ನೇಮ್ ಅಂತ ಏನು ಅಂತ ಗೊತ್ತಿಲ್ಲ ನನಗೆ, ಸಾರಿ ಸಿಸ್ಟರ್. ಹಾಗೆ ಶಂಕ್ರಮ್ಮ ಅವರು ಕಮೆಂಟ್ ಮಾಡಿದ್ದಾರೆ, ಜುಲೈ 7th ನನ್ನ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಶಂಕ್ರಮ್ಮ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಶಾ ಅವರು ಕಮೆಂಟ್ ಮಾಡಿದ್ದಾರೆ, ನಮ್ಮ ತಾಯಿಯವ್ರಿಗೆ ನಿಮ್ಮ ವೀಡಿಯೋಸ್ ಅಂದರೆ ತುಂಬ ಇಷ್ಟ, ದಯವಿಟ್ಟು ಅವ್ರಿಗೆ ಒಂದು ಹಾಯ್ ಹೇಳಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇರೋದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಈ ಕಮೆಂಟ್ ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು. ಧನ್ಯವಾದಗಳು ಸಿಸ್ಟರ್, ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.
ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಒಂದೊಂದು ದಿವಸ ವಿಡಿಯೋ ಹಾಕಲ್ಲ ಅಂದ್ಬಿಟ್ಟು ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು. ಸೊ ಅವ್ರ ಹೆಸರು ಹೇಳಲ್ಲ, ಯಾಕಂದರೆ ಅವ್ರು ನನ್ನ ರೆಗ್ಯುಲರ್ ಫಾಲೋವರ್ಸು. ಸೊ ಅವರು ಏನಾದರೂ ಹೇಳಿದಾಗ ನಾವೇನು ಆ ಥರ ರಿಯಾಕ್ಟ್ ಮಾಡೋಕ್ಕಾಗಲ್ಲ, ಓಕೆನಾ. ಯಾಕಂದರೆ ಆ ಕಮೆಂಟ್ಗಳು ಕೆಲವೊಂದು ಕಮೆಂಟು ನೋಡಿದಾಗ ತುಂಬ ಫಾಸ್ಟಾಗಿ ಅಂದರೆ ಹೇಗೆ ಅಂದರೆ ತುಂಬ ಬೇಗನೆ ಮೈಂಡ್ ಹೋಗ್ಬಿಡುತ್ತೆ, ಅಂದರೆ ಕೋಪ ಬಂದುಬಿಡುತ್ತೆ ಕೆಲವೊಂದು ಕಮೆಂಟ್ಗಳನ್ನ ನೋಡಿದಾಗ. ಯಾಕಂದರೆ ನಮ್ಮ ಪರಿಸ್ಥಿತಿಗಳನ್ನ ನೋಡಿಕೊಂಡು ಯಾರೂ ಕಮೆಂಟ್ ಮಾಡಲ್ಲ ಇಲ್ಲಿ, ಓಕೆನಾ. ಬೇಕು ಅಂತ ನಾವೇನು ವೀಡಿಯೋ ಹಾಕದೇ ಇರಲ್ಲ, ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಇಲ್ಲಿ ಏನಾಗುತ್ತೆ, ಈ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಸಂಡೇ ನಾನು ವೀಡಿಯೋ ಹಾಕಿಲ್ಲ, ಅದಕ್ಕಾಗಿ ತುಂಬ ಕಮೆಂಟ್ಸ್ ಬಂತು ನನಗೆ. ಯಾವಾಗಲೂ ಹೀಗೆ ಮಾಡ್ತೀರಾ ನೀವು, ವೀಡಿಯೋಸ್ ಹಾಕಲ್ಲ, ಆಮೇಲೆ ಸಬ್ಸ್ಕ್ರೈಬರು ಮಾಡ್ಕೊಳ್ಳಿ ಅಂತ ಹೇಳ್ತೀರಾ, ಲೈಕ್ ಮಾಡಿ ಅಂತ ಹೇಳ್ತೀರಾ, ವ್ಯೂಸ್ ಕೊಡಿ ಅಂತ ಹೇಳ್ತೀರಾ, ನೀವು ಸರಿಯಾಗಿ ವೀಡಿಯೋಸ್ ಹಾಕಲ್ಲ ಅಂತ ಹೇಳ್ತೀರಾ. ಎಷ್ಟು ಅಂತ ವೀಡಿಯೋಸ್ ಮಾಡೋಕ್ಕಾಗುತ್ತೆ? ಆ ಕಮೆಂಟ್ ನೋಡಿದಾಗ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ನಮಗೆ ಗೊತ್ತಾಗಲ್ಲ. ಯಾಕೆ ಈ ಥರ ಹೇಳ್ತೀರಾ? ಯಾಕೆಂದ್ರೆ ನಾವು ಮನುಷ್ಯರೇ ರೀ. ರೆಗ್ಯುಲರಾಗಿ ಒಂದೇ ಒಂದು ಕಾರ್ಟೂನ್ ವೀಡಿಯೋ ಮಾಡಿ ನೀವು ಹಾಕಿ ನೋಡೋಣ. ರೆಗ್ಯುಲರ್ ಬೇಡ, ಒಂದೇ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕಿ, ಸರಿನಾ. ಎಷ್ಟು ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ನೀವು ಅವಾಗ ಅರ್ಥ ಮಾಡ್ಕೊತೀರಾ. ಪ್ರತಿದಿನ 2 ವಿಡಿಯೋ ಹಾಕೋದಕ್ಕೆ ನಾವು ಟ್ರೈ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾವು ಎಲ್ಲ ಕೆಲಸನೂ ಬಿಟ್ಟು, ಊಟ ತಿಂಡಿ ನಿದ್ದೆ ಎಲ್ಲನೂ ಬಿಟ್ಟು ಇಲ್ಲಿ ಕೂತ್ಕೋಬೇಕಾಗುತ್ತೆ. ಎಡಿಟಿಂಗ್ ಅನ್ನೋದು ಅಷ್ಟು ಕಷ್ಟ ಇರುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ಬಟ್ ನಾನು ಪೋಸ್ಟ್ ಹಾಕಿರ್ತೀನಿ. ವಿಡಿಯೋ ಬರಲ್ಲ ಅಂದರೆ ಪೋಸ್ಟ್ ಹಾಕಿರ್ತೀನಲ್ವ, ಏನಕ್ಕೆ ಹಾಕ್ತೀನಿ ಹೇಳ್ರಿ? ನನ್ನ ಒಂದು ವೀಡಿಯೋಸ್ ಇಷ್ಟಪಟ್ಟು ನೋಡೋರು ವೆಯ್ಟ್ ಮಾಡ್ತಾ ಇರ್ತಾರೆ. ಕಾಯೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಪೋಸ್ಟ್ ಹಾಕ್ತೀನಿ. ಇಲ್ಲಾಂದರೆ ನಾನು ನೆಗ್ಲೆಕ್ಟ್ ಮಾಡ್ಬೋದಲ್ವಾ, ಏಕೆಂದರೆ ನನಗೂ ಫ್ಯಾಮಿಲಿ ಇದೆ. ಸೊ ಅವ್ರಿಗೂ ಕೂಡ ಟೈಮ್ ಕೊಡಬೇಕು ನಾನು. ಪ್ರತಿ ಸರಿ ಇಲ್ಲೇ ಕೂತ್ಕೊಂಡಿದ್ರೆ ಏನು ಅನ್ಕೋತಾರೆ ಹೇಳಿ? ನಾವು ಅಂದರೆ ಇವ್ರಿಗೆ ಇಂಪಾರ್ಟೆಂಟೇ ಇಲ್ಲ, ಬರೀ ಇವ್ರಿಗೆ ಕೆಲಸ ಅಷ್ಟೇ ಇಂಪಾರ್ಟೆಂಟು ಅಂತ ಅವ್ರ ಮನಸ್ಸಿಗೂ ಬರಬಾರ್ದು ಅಲ್ವಾ. ಸೊ ಅದಕ್ಕಾಗಿ ಕೆಲವೊಂದೊಂದು ದಿವಸ ನಾವು ಕೂಡ ಟೈಮ್ ಅವ್ರಿಗೂ ಟೈಮ್ ಕೊಡಬೇಕಾಗುತ್ತೆ. ನಿಜವಾಗ್ಲೂ ಇಲ್ಲಿ ನಾವೆಷ್ಟು ಕಷ್ಟಪಡ್ತಿರ್ತೀವಿ ಅಂತ ನಮ್ಮ ಮನೆಯವರು ನೋಡ್ತಿರ್ತಾರೆ, ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು. ಕೆಲವೊಂದು ಸರಿ ನಮ್ಮ ಕೆಲಸಗಳನ್ನೂ ಕೂಡ ಅವ್ರು ಮಾಡ್ತಿರ್ತಾರೆ. ಅದನ್ನೆಲ್ಲ ನಮ್ಗೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಆ ಥರ ನೋಡಿದಾಗ. ಇದು ಕೆಲಸನೇ ಬೇಡಪ್ಪ ನಮಗೆ, ಇದೆಲ್ಲ ಏನಕ್ಕೆ ಬೇಕು ನಮಗೆ, ಸುಮ್ಮನೆ ಇದ್ರ ಬೇಡವೇ ಬೇಡ ಅಂತ ಅನ್ನೋಷ್ಟು ಕೋಪ ಬರುತ್ತೆ, ಬೇಜಾರಾಗುತ್ತೆ. ಆದರೂ ಕೂಡ ಎಲ್ಲನೂ ಸಹಿಸ್ಕೊಂಡು ಏನು ಮಾಡೋಕ್ಕಾಗಲ್ಲ, ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಮಾಡಲೇಬೇಕು ಕೆಲಸ. ಹಾಗಾಗಿ ಒಂದೊಂದು ಸರಿ ಆ ಥರ ಆದಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಸರಿನಾ. ನೀವು ಬೇಜಾರು ಮಾಡ್ಕೊಳ್ಳೋದು ಅಲ್ಲದೆ ಸ್ವಲ್ಪ ನನಗೆ ಹರ್ಟ್ ಆಗೋವಂಥ ಕಮೆಂಟ್ ಮಾಡಿ ನನಗೂ ಬೇಜಾರು ಮಾಡ್ತೀರಾ. ಅದರಿಂದ ನಾನೇನು ನಿಜವಾಗ್ಲೂ ನಾನು ಆ ಕಮೆಂಟ್ಗೆ ಎಷ್ಟು ಬೇಗ ಫಾಸ್ಟಾಗಿ ರಿಟರ್ನ್ ಅವರಿಗೆ ಮೆಸೇಜ್ ಮಾಡಿದೆ ಅಂತ ಅಂದರೆ, ಇಲ್ಲಿ ಒಂದು ಪೇಜ್ ಫುಲ್ಲು ಆಗೋಯ್ತು. ನಾನು ಏನೇನು ಮಾತಾಡಿದ್ದೀನಿ, ಏನೇನು ಹೇಳಿದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ. ಮೈಂಡ್ ಬ್ಲಾಕ್ ಆಗೋಯ್ತು ನನಗೆ. ಅಷ್ಟು ಆ ಥರ ಕಮೆಂಟ್ ಇತ್ತು. ಅದು ನಮ್ಮನ್ನು, ಯಾಕಂದರೆ ನಾವು ಸ್ವಲ್ಪ ಇಲ್ಲಿ ಕೋಪದಲ್ಲಿರ್ತೀವಿ. ಕೆಲಸದಲ್ಲಿ ಏನಾದರೂ ಮನೆಯಲ್ಲಿ ಟೆನ್ಷನ್ ಇದ್ದೇ ಇರುತ್ತಲ್ವ, ಯಾರಿಗಿರಲ್ಲ ಟೆನ್ಷನ್ ಹೇಳಿ. ಆ ಟೆನ್ಷನಲ್ಲಿ ಕಮೆಂಟ್ ಮಾಡಿದ್ದೀನಿ. ಸಡನ್ನಾಗಿ ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಸದ್ಯಕ್ಕೆ ಆ ಕಮೆಂಟ್ ಅವ್ರಿಗೆ ರಿಪ್ಲೈ ಹೋಗಿಲ್ಲ, ಅದು ಇಮಿಡಿಯೇಟ್ಲಿ ಅದು ಡಿಲೀಟ್ ಆಗಿಬಿಟ್ಟಿದೆ ಮೆಸೇಜು. ನಾನೇ ಡಿಲೀಟ್ ಮಾಡೋದೋ ಹೇಗೋ ಗೊತ್ತಿಲ್ಲ. ಮತ್ತೆ ಬ್ಯಾಕ್ ಬಂದು ನೋಡ್ತೀನಿ, ಆ ಕಮೆಂಟೇ ಇಲ್ಲ. ಅದು ಅಪ್ಪ ಸದ್ಯ ಹೋಗದೆ ಇದ್ದು ಒಳ್ಳೇದಾಯ್ತಲ್ವ ಅಂತ ಅಂದ್ಕೊಂಡೆ. ಕೆಲವೊಂದೊಂದು ಸರಿ ಹಾಗಾಗ್ಬಿಡುತ್ತೆ. ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಓಕೆನಾ. ನೋಡಿ, ನನ್ನ ಲೈವ್ ಕೂಡ ಬರೋಕ್ಕಾಗ್ತಿಲ್ಲ. ನನ್ನ ಮಗಳು ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾಳೆ. ಸೊ ನಾನು ಇವಾಗ ಈ ವಿಡಿಯೋನ ಎಂಡ್ ಮಾಡಿ ಮೊದಲು ಅವಳಿಗೆ ಏನು ಬೇಕು ಅದನ್ನು ಕೇರ್ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ತುಂಬ ಮಾತಾಡಿದೆ ಅಂತ ಅನ್ನಿಸ್ತು, ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಶುಭರಾತ್ರಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಅಂತೂ ಸ್ಟಾಪ್ ಆಗಲ್ಲ, ಓಕೆನಾ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಹಳೆ ವೀಡಿಯೋಸ್ಗಳೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದು ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದೀನಿ, ಪ್ರೈವೇಟ್ ಹಾಕಿದ್ದೀನಿ. ಆ ವೀಡಿಯೋಸ್ ಎಲ್ಲ ಮತ್ತೆ ಡೌನ್ಲೋಡ್ ಮಾಡಿಕೊಂಡು ನಾನು ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು, ಬಟ್ ಸ್ಟೋರಿಗಳಂತೂ ಬರ್ತಾ ಇರುತ್ತೆ. ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಅದ್ರ ಮೇಲೆ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ. ಓಕೆ, ಎಲ್ರಿಗೂ ಶುಭರಾತ್ರಿ.